ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತಿನ ವಿಡಿಯೋ ನನ್ನ ಒಂದಷ್ಟು ಆರ್ಗನೈಸರ್ಸ್ನ ನಾನು ತರಿಸಿದ್ದೀನಿ ಮೀಶೋಯಿಂದ. ಸೊ ಆಲ್ಮೋಸ್ಟ್ ಎಲ್ಲ ಆರ್ಗನೈಸ್ ಮೀನ್ ಥಿಂಗ್ಸ್ ಎಲ್ಲ ಅದಕ್ಕೆ ಹಾಕಿ ಇಟ್ಟಿದ್ದೀನಿ ಆಲ್ರೆಡಿ. ಸೊ ಜಸ್ಟ್ ಏನೇನು ತೊಗೊಂಡೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಏನೇನು ಥಿಂಗ್ಸ್ನ ಯಾವ್ಯಾವ ಆರ್ಗನೈಸರಲ್ಲಿ ಇಟ್ಟಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಐಟಮ್ ಬಂದು ಇದು ಸ್ಕಿನ್ ಕೇರ್ ಆರ್ಗನೈಸರು. ನಾನು ಆಲ್ಮೋಸ್ಟ್ ಎಲ್ಲ ಆರ್ಗನೈಸ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಆಲ್ರೆಡಿ. ಸೊ ಇದು ರೊಟೇಟರ್ ಆ್ಯಕ್ಚುಲಿ. ಸೊ ರೊಟೇಟ್ ಆಗುತ್ತೆ. ಸೊ ನಾನಿದು ಅದ್ರ ಪ್ಲೇಸಲ್ಲೇ ಇಟ್ಟು ತೋರಿಸೋಣ ಅಂದ್ಕೊಂಡೆ, ಬಟ್ ಅಷ್ಟು ಇನ್ನೂ ಕ್ಲೀನ್ ಮಾಡಿಲ್ಲ. ಸೊ ಅದಕ್ಕೇ ಹಿಂಗೆ ತೋರಿಸ್ತಾ ಇದ್ದೀನಿ. ಸೊ ಇದು ರೊಟೇಟರು. ಇದು ನನ್ನ ಸ್ಕಿನ್ ಕೇರ್ ಆರ್ಗನೈಸರ್. ಪ್ರಾಡಕ್ಟ್ ಪಿಕ್ಚರ್ ಕೂಡ ನಾನು ನಿಮ್ಗೆ ಹಾಕ್ತೀನಿ. ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದು. ಆ್ಯಂಡ್ ಎಲ್ಲನೂ ಆಲ್ಮೋಸ್ಟ್ 300 ರುಪೀಸ್ ಒಳಗೇ ಇರೋಂಥ ಐಟಮ್ಸ್ ನಾನು ತೊಗೊಂಡಿರೋದು. ಸೊ ಇದು ಆರ್ಗನೈಸರ್ ಮಾತ್ರ, ಇದು ರೊಟೇಟರು ಮತ್ತು ಇನ್ನೊಂದು ಆರ್ಗನೈಸರ್ ಮಾತ್ರನೇ ನಮಗೆ ಒಂದು 300-400 ಆಯಿತು. ಸೊ ಅದು ಬಿಟ್ಟರೆ ಇನ್ಯಾವುದು ಅದಕ್ಕಿಂತ ಜಾಸ್ತಿ ಇಲ್ಲ. ಸೊ ಅದೊಂದು ಇದ್ರ ಪ್ರಾಡಕ್ಟ್ ಡೀಟೇಲ್ಸ್ ನಾನು ಇಲ್ಲಿ ಫೋಟೋ ಹಾಕ್ತೀನಿ. ಓಕೆ. ಆ್ಯಂಡ್ ನನ್ನ ನೆಕ್ಸ್ಟ್ ಸ್ಕಿನ್ ಕೇರ್ ಆರ್ಗನೈಸರ್ ಇದು ನನ್ನ ತಂಗಿದು. ಸೊ ಅವಳು ಈ ಥರ ತೊಗೊಂಡಿದ್ದಾಳೆ. ಸೊ ಇದೆಲ್ಲ ಫುಲ್ಲು ಓಕೆ ಫೈನ್ ಫುಲ್ ಇದು ಅವಳದು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಎಲ್ಲ ಆಲ್ಮೋಸ್ಟ್ ಇಟ್ಕೊಂಡಿದ್ದಾಳೆ. ಆ್ಯಂಡ್ ಇದು ರೊಟೇಟರ್ ಬರುತ್ತೆ ಇಲ್ಲಿ. ಎಸ್, ಅವಳು ಈ ಥರ ತೊಗೊಂಡಿದ್ದಾಳೆ. ಸೊ ನಂದು ಸ್ಟ್ಯಾಂಡ್ ಥರ ಇದೆ. ಸೊ ಇದಿಷ್ಟು ನಮ್ಮ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಆರ್ಗನೈಸರು. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ನಮ್ಮ ಸಣ್ಣ ಸಣ್ಣ ಜ್ಯುವೆಲ್ಸ್, ಅಂದರೆ ಇಯರಿಂಗ್ಸ್, ಸ್ಟಡ್ಸ್ ಆಗಿರ್ಬೋದು, ಫಿಂಗರಿಂಗ್ಸ್ ಎಲ್ಲ ಆಗಿರ್ಬೋದು, ಅದನ್ನೆಲ್ಲ ಈ ಥರ ಒಂದು ಬಾಕ್ಸಲ್ಲಿ ತೊಗೊಂಡಿದ್ದೀವಿ. ಆ್ಯಂಡ್ ದೀಸ್ ಆರ್ ಮೈ ಕಲೆಕ್ಷನ್. ಸೊ ಆಚೆಯಿಂದ ಈ ಥರ ಇರುತ್ತೆ. ಸೊ ಇದು ನನ್ನ ಇಯರಿಂಗ್ಸು, ಸ್ಟಡ್ಸು, ನಂದು ನನ್ನ ತಂಗಿದ್ದು, ಆಲ್ಮೋಸ್ಟ್ ಎಲ್ಲರದ್ದು, ನಂದು ನನ್ನ ತಂಗಿದ್ದು ಇಬ್ಬರದ್ದು ಸ್ಟಡ್ಸು ಮತ್ತು ಇಯರಿಂಗ್ಸ್ ಎಲ್ಲ ಇಲ್ಲಿಟ್ಟಿದ್ದೀವಿ. ಆ್ಯಂಡ್ ಫಿಂಗರಿಂಗ್ಸ್ ಎಲ್ಲ ಈ ಕಡೆ ಫಿಕ್ಸ್ ಮಾಡಿದ್ದೀವಿ. ಸೊ ಇದು ನನ್ನ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಮೇಕಪ್ಗೆ ಅಂತ ನಾನು ಇದನ್ನು ತೊಗೊಂಡಿದ್ದೀನಿ. ಇದು ನನ್ನ ತಂಗಿದ್ದು ಮೇಕಪ್ ಪ್ರಾಡಕ್ಟ್ಸು. ಸೊ ಇದು ಆ್ಯಕ್ಚುಲಿ ಈ ಪೌಚ್ ಬಂದು ಆ್ಯಕ್ಚುಲಿ ತುಂಬಾ ಕಾಂಪ್ಯಾಕ್ಟ್ ಆಗಿದೆ, ಅಂದರೆ ತುಂಬಾ ಸ್ಮಾಲ್ ಚಿಕ್ಕದಾಗಿದೆ, ಬಟ್ ತುಂಬಾ ಐಟಮ್ಸ್ ಇದೆಯಂತೆ. ಓಪನ್ ಮಾಡಿದ್ರೆ ನಮಗೆ ಈ ಥರ ಓಪನ್ ಆಗುತ್ತೆ. ಸೊ ಇದಿಷ್ಟು ಎಷ್ಟು ಪ್ರಾಡಕ್ಟ್ಸ್ ಆದರೂ ನಾವು ಆ್ಯಕ್ಚುಲಿ ಇದರಲ್ಲಿ ಹಾಕ್ಬೋದು. ಸೊ ನೋಡೋಕ್ಕೆ ಮಾತ್ರ ಹಿಂಗೆ ಕಾಣುತ್ತೆ ಚಿಕ್ಕದಾಗಿ. ಆ್ಯಂಡ್ ಓಪನ್ ಮಾಡಿದ್ರೆ ಇಷ್ಟು ಐಟಮ್ಸು ಇಡ್ಬೋದು. ಸೊ ಇದರಲ್ಲಿ ನನ್ನ ತಂಗಿದು ಮೇಕಪ್ ಐಟಮ್ಸ್ ಎಲ್ಲ ಇಲ್ಲಿ ಇದರಲ್ಲಿ ಇಟ್ಟಿದ್ದಾಳೆ. ಆ್ಯಂಡ್ ನೆಕ್ಸ್ಟ್ ಐಟಮ್ಮು ನನ್ನ ಮೇಕಪ್ ಕಿಟ್ಟು ಆ್ಯಕ್ಚುಲಿ ಇದರಲ್ಲಿದೆ. ಸೊ ಇದು 3-in-1. ಇದು ಸ್ಮಾಲ್ ಸೈಜು, ಇದು ದೊಡ್ಡದು ಲಾರ್ಜ್ ಸೈಜು, ಆ್ಯಂಡ್ ಇದು ಮೀಡಿಯಮ್ ಸೈಜ್. ಸೊ ಇದಿಷ್ಟು 3 ಪ್ಯಾಕೆಟು ನಮಗೆ ಒಂದೇ ಇದರಲ್ಲೇ ಬಂದಿತ್ತು. ಸೊ ಇದು ಆ್ಯಕ್ಚುಲಿ ಕಾಂಬೋ ಇತ್ತು. ಸೊ ಇದರಲ್ಲಿ ದೊಡ್ಡದ್ರಲ್ಲಿ ನಾವು ಏನಿಟ್ಟಿದ್ದೀನಿ ಅಂತಂದರೆ ನನ್ನೆಲ್ಲ ಜ್ಯುವೆಲ್ರೀಸ್, ಇವಾಗ ಎಷ್ಟೊಂದು ಮ್ಯಾಚಿಂಗ್ ಜ್ಯುವೆಲ್ರೀಸ್ ಎಲ್ಲ ಇದೆ. ಆ್ಯಕ್ಚುಲಿ ಕಲೆಕ್ಷನ್ಸ್, ನಾನು ಇರೋ ಜ್ಯುವೆಲ್ರಿ ಕಲೆಕ್ಷನ್ಸ್ದು ಒಂದು ವ್ಲಾಗ್ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ಅದರಲ್ಲಿ ನಿಮಗೆ ಈ ಈ ಬ್ಯಾಗಲ್ಲಿ ಎಷ್ಟಿದೆಯೋ ಅಷ್ಟು ನಾನು ತೋರಿಸ್ತೀನಿ. ಎಲ್ಲ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇಟ್ಟಿದ್ದೀನಿ. ಸೊ ಎಸ್, ಇದರಲ್ಲಿ ನಂದು ನನ್ನ ತಂಗಿದು ಇಬ್ಬರದೂ ಇದೆ. ಸೊ ಜ್ಯುವೆಲ್ಸ್ ಎಲ್ಲ ಒಂದು ಪ್ಯಾಕೆಟಿಗೆ ಹಾಕಿ ಈ ಥರದೊಂದು ಪ್ಯಾಕೆಟು. ಇದೂ ಅರೌಂಡ್ ಲೈಕ್ ನಮಗೆ 200 ರುಪೀಸ್ ಬಂತು. ಸೊ 200 ರುಪೀಸ್ಗೆ ಆಲ್ಮೋಸ್ಟ್ 25 ಪೀಸಸ್ ಪ್ಯಾಕೆಟ್ ಇದು. ಸೊ ಒಂದೊಂದು ಪ್ಯಾಕೆಟ್ಗೆ ನಾವು ಒಂದೊಂದು ಫುಲ್ ಸೆಟ್ ಏನಿದೆಯೋ ಆ ಸೆಟ್ಟನ್ನ ಹಾಕಿ ಇಟ್ಟಿದ್ದೀವಿ. ಸೊ ದ್ಯಾಟ್ ನಮಗೆ ಮಿಸ್ ಆಗೋದಿಲ್ಲ, ಮತ್ತು ಅದು ಸೆಟ್ ಅದರಲ್ಲೇ ಇರುತ್ತೆ ಅಂತ. ಆ್ಯಂಡ್ ಬಾಕ್ಸಲ್ಲಿ ತೊಗೊಂಡಿರೋದೆಲ್ಲ ಆಲ್ಮೋಸ್ಟ್ ಬಾಕ್ಸಲ್ಲೇ ಇಟ್ಟಿದ್ದೀವಿ. ಸೊ ಇದೆಲ್ಲ ಪ್ರಾಡಕ್ಟ್ಸ್ ಆಲ್ಮೋಸ್ಟ್ ನಾನು ಆರ್ಗನೈಸರ್ಸ್ ಎಲ್ಲ ಮೀಶೋನಲ್ಲೇ ತೊಗೊಂಡಿದ್ದು.
ಸೊ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಪ್ರಾಡಕ್ಟ್ ಲಿಂಕು. ಆ್ಯಂಡ್ ಇವನ್ ನಿಮಗೆ ಪ್ರೈಸು, ನನಗೆ ಪ್ರೈಸ್ಗಳು ಮರ್ತೋಗಿದೆ. ಸೊ ಪ್ರೈಸ್ಗಳು ಎಷ್ಟಿದೆ ಏನು ಅಂತ ಅಂದ್ಬಿಟ್ಟು ಈ ಕಡೆ ಫೋಟೋದಲ್ಲಿ ಹಾಕ್ತೀನಿ. ಸೊ ನೀವು ಚೆಕ್ ಮಾಡ್ಬೋದು. ಸೊ ಇದೊಂದು ಲಾರ್ಜ್ ಬ್ಯಾಗು, ಅದರಲ್ಲಿ ನಾನು ಜ್ಯುವೆಲ್ಸ್ ಇಟ್ಟಿದ್ದೀನಿ ನಿಮಗೆ ತೋರಿಸ್ದಂಗೆ. ಸೊ ಮೀಡಿಯಮ್ ಅದರಲ್ಲಿ ಜ್ಯುವೆಲ್ಸೇ, ಬಟ್ ಫುಲ್ ಇಯರಿಂಗ್ಸ್. ನನ್ನ ಹತ್ರ ಸ್ವಲ್ಪ ಸ್ಟೇಟ್ಮೆಂಟ್ ಇಯರಿಂಗ್ಸ್ ಆಗಿರ್ಬೋದು, ಅಥವಾ ಈ ಥರ ಮೆಟಲ್ ಇಯರಿಂಗ್ಸ್ ಆಗಿರ್ಬೋದು, ಇದೆಲ್ಲ ಈ ಥರ ಒಂದೊಂದು ಪ್ಯಾಕ್ ಮಾಡಿ ಇದರಲ್ಲಿ ಹಾಕಿರ್ಬೋದು. ಸೊ ಆ್ಯಂಡ್ ಫುಲ್ ಸ್ಮಾಲ್ ಸೈಜ್ನ ನಾನು ನನ್ನ ಮೇಕಪ್ ಕಿಟ್ ಆಗಿ ಇಟ್ಕೊಂಡಿದ್ದೀನಿ. ಸೊ ಇದರಲ್ಲೆಲ್ಲ ನನ್ನ ಮೇಕಪ್ ಪ್ರಾಡಕ್ಟ್ಸ್ ಇದೆ. ಸೊ ನೋಡಿ, ಇದರಲ್ಲಿ ನನ್ನ ಫುಲ್ ಮೇಕಪ್ ಪ್ರಾಡಕ್ಟ್ಸ್ ಇದೆ. ಸೊ ಇದಿಷ್ಟು ಒಂದು ಪ್ರಾಡಕ್ಟು. ಆ್ಯಂಡ್ ನಾನು ಇನ್ನೂ ಒಂದು ಪ್ರಾಡಕ್ಟ್ ಏನು ತೊಗೊಂಡಿದ್ದೀನಿ ಅಂತಂದರೆ, ಬ್ಯಾಂಗಲ್ಸ್ನೆಲ್ಲ ನಾವೇನು ಮಾಡ್ತೀವಿ, ಜಸ್ಟ್ ಹಂಗೇನೆ ಎಲ್ಲೋ ಒಂದು ಕಡೆ ಹಾಕಿರ್ತೀವಿ, ಇಲ್ಲ ಎಲ್ಲೋ ಒಂದು ಕಡೆ ಟೈ ಮಾಡಿ ಇಟ್ಬಿಟ್ಟಿರ್ತೀವಿ. ಸೊ ಅದು ನಮಗೆ ಬೇಕಾದಾಗ ಸಿಗೋದಿಲ್ಲ. ಸೊ ಇದೇ ಥರ ಎಷ್ಟೊಂದು ಬ್ಯಾಂಗಲ್ಸ್ ಇತ್ತು ನನ್ನ ಹತ್ರ. ಸೊ ಅದನ್ನೆಲ್ಲ ಸೆಟ್ರೇಟ್ ಮಾಡಿ ನಮ್ಗೆ ಯಾವ್ದು ಬೇಕೋ ಅದನ್ನು ಮಾತ್ರ ಈ ಬ್ಯಾಂಗಲ್ ಬಾಕ್ಸ್ನ ತರಿಸಿ ಈ ಬ್ಯಾಂಗಲ್ ಬಾಕ್ಸಲ್ಲಿ ಹಾಕ್ಸಿದ್ದೀನಿ. ನಾನು ಇದನ್ನು 2 ತೊಗೊಂಡಿದ್ದೀನಿ. ಬಂದ್ಬಿಟ್ಟು ಸೆಟ್ ಬಂದಿದ್ದು ನಮಗೆ ಕಾಂಬೋ ಥರದಲ್ಲಿ. ಸೊ ಇದೆರಡು ನಮ್ಗೆ ಸೆಟ್ ಬಂದಿರೋದು. ಸೊ ಇದರಲ್ಲಿ ಬ್ಯಾಂಗಲ್ಸ್ ಎಲ್ಲ ಹಾಕಿ ಆಲ್ಮೋಸ್ಟ್ ಎಲ್ಲ ಆರ್ಗನೈಸ್ ಮಾಡಿ ಇಟ್ಬಿಟ್ಟಿದ್ದೀವಿ ಆಲ್ರೆಡಿ. ಇಷ್ಟು ನನ್ನ ಹೊಸ ಆರ್ಗನೈಸರ್ಸು. ಹೊಸ ಮನೆಗೆ ನಾವು ಶಿಫ್ಟ್ ಆದಮೇಲೆ ಎಲ್ಲೂ ಇಟ್ಕೊಳ್ಳೋಕ್ಕೆ ಹಂಗೆ ಇಡೋಕ್ಕಾಗೋದಿಲ್ಲ. ಸೊ ಆಲ್ಮೋಸ್ಟ್ ನಮ್ಗೆ ಆರ್ಗನೈಸರ್ಸ್ ಬೇಕಾಗೇ ಆಗುತ್ತೆ. ಸೊ ಅದಕ್ಕೆ ಅಂತ ನಾನು ತೊಗೊಂಡಿದ್ದೀನಿ. ಆ್ಯಂಡ್ ಲಿಂಕ್ಸ್ನ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಇಷ್ಟ ಆದರೆ ಪರ್ಚೇಸ್ ಮಾಡಿ. ನನ್ನ ನೆಕ್ಸ್ಟ್ ಬ್ಲಾಗ್ ಇದರಲ್ಲಿ ಏನಿದೆಯೋ ಜ್ಯುವೆಲ್ರಿ ಕಲೆಕ್ಷನ್ಸು ಅದೆಲ್ಲ ಒಂದು ಸ್ಮಾಲ್ ವಿಡಿಯೋಸ್ ಬರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅವ್ರಿಗೆ ತುಂಬಾ ಥ್ಯಾಂಕ್ಸ್. ಆ್ಯಂಡ್ ಎಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.